ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಿಂದೊಮ್ಮೆ ಆರ್ಸಿಬಿಯ ಅನ್ಬಾಕ್ಸ್ ಇವೆಂಟ್ನಲ್ಲಿ ಭಾಗವಹಿಸಿದ್ದಾಗ ಕೆಲವರು ಅವರಿಗೆ ವಿಧವೆ ಪಟ್ಟವನ್ನು ಕಟ್ಟಿ ಅವಮಾನಿಸಿದ್ರು. ಏಕೆ ಬಂದರೆ ಅಶುಭ ಎಂದು ಬಿಟ್ಟಿದ್ರು. ಅವತ್ತು ಅವರಿಗೊಬ್ಬರಿಗಷ್ಟೇ ಅಲ್ಲ, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಮಾತ್ರವಲ್ಲ, ಇಡೀ ಹೆಣ್ಣು ಕುಲವೇ ನೊಂದು ಬಿಟ್ಟಿತ್ತು. ಹಾಗಂತ ಇದು ಅವರೊಬ್ಬರ ವಿಷಯವಲ್ಲ. ಯಾವ್ಯಾವುದೋ ಕಾರಣಕ್ಕೆ ಗಂಡನನ್ನು ಕಳೆದುಕೊಂಡವರೆಲ್ಲರಿಗೂ ವಯಸ್ಸಿನ ಹಂಗಿಲ್ಲದೆ ಇಂತಹ ನೋವುಗಳಿಗೆ ಒಳಗಾಗಿ ಬಿಟ್ಟಿರ್ತಾರೆ. ಎಲ್ಲೋ ಯಾಕೆ ನಮ್ಮ ಮನೆಗಳಲ್ಲಿಯೇ ಇಂತಹ ಆಚರಣೆಗಳು ಇನ್ನೂ ಕೂಡ ಜೀವಂತವಾಗಿವೆ ಅನ್ನೋದೇ ವಿಪರ್ಯಾಸ. ಗಂಡನನ್ನು ಕಳೆದುಕೊಂಡವಳು ನಮ್ಮ ತಾಯಿಯೇ ಆಗಿದ್ದರೂ ಆಕೆಯನ್ನು ನಾವು ಅಶುಭದ ಮುದ್ರೆಯನ್ನು ಹೊತ್ತಿ ಹೊರಗಿಟ್ಟು ಬಿಡ್ತೇವೆ. ಇನ್ನೂ ವಿಚಿತ್ರ ಅಂದರೆ, ತಾಯಿಗಿಂತ ದೇವರಿಲ್ಲ ಎಂದೆಲ್ಲ ಬಡಬಡಿಸುವ ನಾವು ಗಂಡ ಸತ್ತ ತಕ್ಷಣವೇ ಅದೇ ತಾಯಿಯನ್ನು ಆಚರಣೆಗಳಿಂದ, ಶುಭ ಕಾರ್ಯಗಳಿಂದ, ಬದುಕಿನ ಮಧ್ಯದಿಂದಲೇ ದೂರ ತಳ್ಳಿಬಿಡ್ತೇವೆ. ದೇವತೆ ಪಟ್ಟವನ್ನು ಸಿದ್ದರಾಮಯ್ಯನವರು CM ಪಟ್ಟ ಬದಲಾದಷ್ಟು ಸಲೀಸಾಗಿ ಬದಲಾಯಿಸಿ ಬಿಡ್ತೇವೆ. ಅಂದರೆ ಆಕೆ ದೇವತೆಯಾಗಿರೋದು ಗಂಡನಿದ್ದಾಗ ಮಾತ್ರವೇನಾ? ಗಂಡ ಇಲ್ಲದಿದ್ದರೆ ಆಕೆಗೆ ಘನತೆಯೇ ಇಲ್ಲವಾ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಪ್ರಶ್ನೆಯಾಗಿಯೇ ಉಳಿದು ಬಿಡುತ್ತೆ. ಆದರೆ ಕೆಲವು ಸತ್ಯಗಳು ತಲೆ ಮೇಲೆ ಹೊಡೆದಂಗೆ ನಮಗೆ ಎದುರಾಗಿ ಬಿಡ್ತವೆ. ನಾವು ಅವುಗಳನ್ನು ನಿರಾಕರಿಸಲು ಆಗೋದೇ ಇಲ್ಲ. ಅಶ್ವಿನಿ ಮೇಡಮ್ ಕಾಲಿಟ್ಟ ನಂತರ 17 ವರ್ಷಗಳ ಮರೀಚಿಕೆಯಾಗಿದ್ದ RCBಯ ಕನಸು ಕೊನೆಗೂ ಸಾಕಾರಗೊಂಡಿತು. ಒಂದಲ್ಲ 2 ಸಲ RCB ಕಪ್ ಗೆದ್ದು ಬೀಗಿದೆ. ಇದು ಕೇವಲ ಕ್ರಿಕೆಟ್ ಜಯವಲ್ಲ, ಬದಲಿಗೆ ಮೂಢನಂಬಿಕೆಗಳ ಮೇಲಿನ ಗೆಲುವು ಕೂಡ ಹೌದು. ಒಬ್ಬ ಮಹಿಳೆಯ ಮೌಲ್ಯ ಅವಳ ಮಂಗಳಸೂತ್ರದಲ್ಲಿಲ್ಲ ಅನ್ನೋದು ನಮಗೆ ಅದ್ಯಾವಾಗ ಅರ್ಥವಾಗುತ್ತೋ ಕಾಣೆ. ಮದುವೆ, ವಿಧವೆ, ಶುಭ, ಅಶುಭ ಇವೆಲ್ಲ ನಾವು ಕಟ್ಟಿಕೊಂಡ ಕಥೆಗಳು. ಆ ಎಲ್ಲದರ ಆಚೆ ಆಕೆಗೂ ಕೂಡ ನಿಮ್ಮಂತೆ ಒಂದು ಜೀವನ ಇದೆ ಅಂತ ಅರ್ಥವಾದರೆ ಅದಕ್ಕಿಂತ ಹೆಚ್ಚಿನ ಉಪಕಾರ ಅವರಿಗೆ ನಾವೇನು ಮಾಡಬೇಕಾಗಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ಗಳೇನಿದೆ ತಿಳಿಸಿ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಿಂದೊಮ್ಮೆ RCBಯ ಅನ್ಬಾಕ್ಸ್ ಇವೆಂಟ್ನಲ್ಲಿ ಭಾಗವಹಿಸಿದ್ದಾಗ ಕೆಲವರು ಅವರಿಗೆ ವಿಧವೆ ಪಟ್ಟವನ್ನು ಕಟ್ಟಿ ಅವಮಾನಿಸಿದ್ರು. ಏಕೆ ಬಂದರೆ ಅಶುಭ ಎಂದು ಬಿಟ್ಟಿದ್ರು. ಅವತ್ತು ಅವರಿಗೊಬ್ಬರಿಗಷ್ಟೇ ಅಲ್ಲ, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಮಾತ್ರವಲ್ಲ, ಇಡೀ ಹೆಣ್ಣು ಕುಲವೇ ನೊಂದು ಬಿಟ್ಟಿತ್ತು. ಹಾಗಂತ ಇದು ಅವರೊಬ್ಬರ ವಿಷಯವಲ್ಲ. ಯಾವ್ಯಾವುದೋ ಕಾರಣಕ್ಕೆ ಗಂಡನನ್ನು ಕಳೆದುಕೊಂಡವರೆಲ್ಲರಿಗೂ ವಯಸ್ಸಿನ ಹಂಗಿಲ್ಲದೆ ಇಂತಹ ನೋವುಗಳಿಗೆ ಒಳಗಾಗಿ ಬಿಟ್ಟಿರ್ತಾರೆ. ಎಲ್ಲೋ ಯಾಕೆ ನಮ್ಮ ಮನೆಗಳಲ್ಲಿಯೇ ಇಂತಹ ಆಚರಣೆಗಳು ಇನ್ನೂ ಕೂಡ ಜೀವಂತವಾಗಿವೆ ಅನ್ನೋದೇ ವಿಪರ್ಯಾಸ. ಗಂಡನನ್ನು ಕಳೆದುಕೊಂಡವಳು ನಮ್ಮ ತಾಯಿಯೇ ಆಗಿದ್ದರೂ ಆಕೆಯನ್ನು ನಾವು ಅಶುಭದ ಮುದ್ರೆಯನ್ನು ಹೊತ್ತಿ ಹೊರಗಿಟ್ಟು ಬಿಡ್ತೇವೆ. ಇನ್ನೂ ವಿಚಿತ್ರ ಅಂದರೆ, ತಾಯಿಗಿಂತ ದೇವರಿಲ್ಲ ಎಂದೆಲ್ಲ ಬಡಬಡಿಸುವ ನಾವು ಗಂಡ ಸತ್ತ ತಕ್ಷಣವೇ ಅದೇ ತಾಯಿಯನ್ನು ಆಚರಣೆಗಳಿಂದ, ಶುಭ ಕಾರ್ಯಗಳಿಂದ, ಬದುಕಿನ ಮಧ್ಯದಿಂದಲೇ ದೂರ ತಳ್ಳಿಬಿಡ್ತೇವೆ. ದೇವತೆ ಪಟ್ಟವನ್ನು ಸಿದ್ದರಾಮಯ್ಯನವರು CM ಪಟ್ಟ ಬದಲಾದಷ್ಟು ಸಲೀಸಾಗಿ ಬದಲಾಯಿಸಿ ಬಿಡ್ತೇವೆ. ಅಂದರೆ ಆಕೆ ದೇವತೆಯಾಗಿರೋದು ಗಂಡನಿದ್ದಾಗ ಮಾತ್ರವೇನಾ? ಗಂಡ ಇಲ್ಲದಿದ್ದರೆ ಆಕೆಗೆ ಘನತೆಯೇ ಇಲ್ಲವಾ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಪ್ರಶ್ನೆಯಾಗಿಯೇ ಉಳಿದು ಬಿಡುತ್ತೆ. ಆದರೆ ಕೆಲವು ಸತ್ಯಗಳು ತಲೆ ಮೇಲೆ ಹೊಡೆದಂಗೆ ನಮಗೆ ಎದುರಾಗಿ ಬಿಡ್ತವೆ. ನಾವು ಅವುಗಳನ್ನು ನಿರಾಕರಿಸಲು ಆಗೋದೇ ಇಲ್ಲ. ಅಶ್ವಿನಿ ಮೇಡಮ್ ಕಾಲಿಟ್ಟ ನಂತರ 17 ವರ್ಷಗಳ ಮರೀಚಿಕೆಯಾಗಿದ್ದ RCBಯ ಕನಸು ಕೊನೆಗೂ ಸಾಕಾರಗೊಂಡಿತು. ಒಂದಲ್ಲ 2 ಸಲ RCB ಕಪ್ ಗೆದ್ದು ಬೀಗಿದೆ. ಇದು ಕೇವಲ ಕ್ರಿಕೆಟ್ ಜಯವಲ್ಲ, ಬದಲಿಗೆ ಮೂಢನಂಬಿಕೆಗಳ ಮೇಲಿನ ಗೆಲುವು ಕೂಡ ಹೌದು. ಒಬ್ಬ ಮಹಿಳೆಯ ಮೌಲ್ಯ ಅವಳ ಮಂಗಳಸೂತ್ರದಲ್ಲಿಲ್ಲ ಅನ್ನೋದು ನಮಗೆ ಅದ್ಯಾವಾಗ ಅರ್ಥವಾಗುತ್ತೋ ಕಾಣೆ. ಮದುವೆ, ವಿಧವೆ, ಶುಭ, ಅಶುಭ ಇವೆಲ್ಲ ನಾವು ಕಟ್ಟಿಕೊಂಡ ಕಥೆಗಳು. ಆ ಎಲ್ಲದರ ಆಚೆ ಆಕೆಗೂ ಕೂಡ ನಿಮ್ಮಂತೆ ಒಂದು ಜೀವನ ಇದೆ ಅಂತ ಅರ್ಥವಾದರೆ ಅದಕ್ಕಿಂತ ಹೆಚ್ಚಿನ ಉಪಕಾರ ಅವರಿಗೆ ನಾವೇನು ಮಾಡಬೇಕಾಗಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ಗಳೇನಿದೆ ತಿಳಿಸಿ.